ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಆಗಸ್ಟ್ 18, 2022 ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ 2 ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಈ ಒಂದು ಕ್ವಶನ್ ನೋಡಿ, ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿಗಳಲ್ಲಿ ಒಂದಾಗಿತ್ತು. ಹಾಗಾದರೆ ಕ್ವಶನ್ ನೋಡಿ, ಇತ್ತೀಚೆಗೆ ನಡೆದ ಅಂತಾರಾಷ್ಟ್ರೀಯ ಭದ್ರತೆ 2022 ಕುರಿತ ಮಾಸ್ಕೋ ಸಮ್ಮೇಳನ ನೋಡಿ, ಮಾಸ್ಕೋ ಕಾನ್ಫರೆನ್ಸ್ ಆನ್ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ 2022. ಸೊ ಈ ಒಂದು ಸಮ್ಮೇಳನದಲ್ಲಿ ಭಾರತದಿಂದ ಯಾರು ಭಾಗವಹಿಸಿದ್ದರು ನೋಡಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ರಾಜನಾಥ್ ಸಿಂಗ್. ಭಾರತದ ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ರವರು ವಿಶ್ವಸಂಸ್ಥೆ ಆಯೋಜನೆ ಮಾಡಿದ್ದ ಅಂತಾರಾಷ್ಟ್ರೀಯ ಭದ್ರತೆ ಕುರಿತಾದಂಥ ಮಾಸ್ಕೋ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. ಓಕೆ, ಸೊ ಏನಿದೆ ಈ ಒಂದು ಮಾಹಿತಿ ಅಂತ ನೋಡೋದಾದರೆ ನೋಡಿ, ಮಾಸ್ಕೋ ಕಾನ್ಫರೆನ್ಸ್ ಆನ್ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ 2022 ಅನ್ನು ಆಗಸ್ಟ್ 15ರಿಂದ ಆಗಸ್ಟ್ 17, 2022 ನಡೆಸಲಾಯಿತು. ಇದರಲ್ಲಿ ರಕ್ಷಣಾ ಸಚಿವರಾಗಿರತಕ್ಕಂಥ ರಾಜನಾಥ್ ಸಿಂಗ್ ಆಗಸ್ಟ್ 16ರಂದು ಸಮಗ್ರ ಅಧಿವೇಶನ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನೋಡಿ, ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮುಖ್ಯವಾಗಿ ಅವರು ಮಾತನಾಡುತ್ತಾ ನೋಡಿ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಂದರೆ UNSC ಅಂತ ಹೇಳ್ತೀವಿ. ಸೊ ಇದರ ಸುಧಾರಣೆಯು ಸುಧಾರಿತ ಬಹುಪಕ್ಷೀಯತೆಗಾಗಿ ಭಾರತದ ಕರೆಯ ತಳಹದಿಯಲ್ಲಿದೆ ಅಂತಕ್ಕಂಥ ಮಾಹಿತಿ ನೀಡಿದ್ದಾರೆ. ಜೊತೆಗೆ ವಿಶ್ವಾದ್ಯಂತ ನಾಯಕತ್ವವನ್ನು ಒದಗಿಸಲು UNSCಯನ್ನು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹೆಚ್ಚು ಪ್ರಾತಿನಿಧಿಕ ಸಂಸ್ಥೆಯಾಗಿ ಪರಿವರ್ತಿಸಬೇಕು ಎಂದು ಕೂಡ ಅಲ್ಲಿ ವ್ಯಕ್ತಪಡಿಸಿದ್ದಾರೆ ಇವರು. ಅಂದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಹೆಚ್ಚು ಪ್ರಾತಿನಿಧ್ಯ ಅಂದರೆ ಅದಕ್ಕೆ ಹೆಚ್ಚು ಗಮನವನ್ನು ಹರಿಸಬೇಕು ಎಂಬತಕ್ಕಂಥ ಮಾಹಿತಿಯನ್ನು ಕೂಡ ಅವರಿಲ್ಲಿ ಕೊಟ್ಟಿದ್ದಾರೆ. ಓಕೆ, ಇನ್ನು ಎರಡನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ, ಇದು ಕೂಡ ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿಗಳಲ್ಲಿ ಒಂದಾಗಿತ್ತು ಫ್ರೆಂಡ್ಸ್. ಏನಿದೆ ನೋಡಿ, ಯಾವ ಫಾರ್ಮಾ ಕಂಪನಿ, ಓಕೆ ಕೆಳಗಿನ ಯಾವ ಫಾರ್ಮಾ ಕಂಪನಿಯು ತನ್ನ ಇಂಟರ್ನಾಸಲ್ ಕೋವಿಡ್ ಲಸಿಕೆಯಾಗಿರ್ತಕ್ಕಂಥ BBV154 ಲಸಿಕೆಯ ಪ್ರಯೋಗಗಳನ್ನು ಪೂರ್ಣಗೊಳಿಸಿದೆ ನೋಡಿ. ಈ ಒಂದು ಲಸಿಕೆ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. BBV154 ಲಸಿಕೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು. ಸೊ ಇದನ್ನು ನೋಡಿ, ಇಂಟರ್ನಾಸಲ್ ಕೋವಿಡ್ ಲಸಿಕೆ ಇದಾಗಿದೆ. ಯಾವ ಫಾರ್ಮಾ ಕಂಪನಿ ಅಭಿವೃದ್ಧಿಪಡಿಸಿದೆ ಅಂತಂದರೆ ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಭಾರತ್ ಬಯೋಟೆಕ್ ಕಂಪನಿ ಅಂತ ಹೇಳ್ತೀವಿ. ನೋಡಿ, ಭಾರತ್ ಬಯೋಟೆಕ್ ಕಂಪ್ಲೀಟೆಡ್ ಟ್ರಯಲ್ಸ್ ಟು ಫಸ್ಟ್ ಇಂಟರ್ಸೆಕ್ಟಲ್ ಕೋವಿಡ್ ವ್ಯಾಕ್ಸಿನ್. ಓಕೆ ನೋಡಿ, ಇಂಟರ್ನಾಸಲ್ ಕೋವಿಡ್ ವ್ಯಾಕ್ಸಿನನ್ನು ಕಂಪ್ಲೀಟ್ ಮಾಡಿದೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ, ಭಾರತ್ ಬಯೋಟೆಕ್ ಕಂಪನಿ. ಓಕೆ, ಸೊ ಏನಿದೆ ಪೇಪರಲ್ಲಿ ಮಾಹಿತಿ ಅಂತ ನೋಡೋದಾದರೆ ನೋಡಿ, ಭಾರತ್ ಬಯೋಟೆಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಸೋಮವಾರ ತನ್ನ ಇಂಟರ್ನಾಸಲ್ ಲಸಿಕೆ BBV154 ಅನ್ನು ಕ್ಲಿನಿಕಲ್ ಪ್ರಯೋಗಗಳಲ್ಲಿ ಸುರಕ್ಷಿತ ರೋಗ ನಿರೋಧಕ ಎಂದು ಸಾಬೀತಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಅಂದರೆ ನೋಡಿ, ಇದು ಮಾನವನಿಗೆ ಸುರಕ್ಷಿತವಾಗಿದೆ ಮತ್ತು ರೋಗ ನಿರೋಧಕವಾಗಿದೆ ಅಂತ ಹೇಳಿದೆ. ಇದರ ಪ್ರಕಾರ BBV154 ಒಂದು ಅಡಿನೋ ವೈರಸ್ ವೆಕ್ಟರ್ಡ್ ಲಸಿಕೆಯಾಗಿದೆ. ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ, ಈ ತರಹದ. ಓಕೆ, ಈ BBV154 ಏನಿದೆ, ಇದೊಂದು ಅಡಿನೋ ವೈರಸ್ ವೆಕ್ಟರ್ಡ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ, ಸೊ ಬರ್ಕೋಬೇಕು. ಆಗಿದ್ದು ಇದನ್ನು ನೋಡಿ, ಯಾವ ಪ್ರೋಟೀನ್ ಅಂತ ಒಳಗೊಂಡಿದೆ ಅಂತ ಕೇಳಿದ್ರೆ ಸ್ಪೈಕ್ ಪ್ರೋಟೀನ್ ಅನ್ನು ಹೊಂದಿದೆ. ನೋಡಿ, ಫ್ರೀ ಫ್ಯೂಷನ್ ಸ್ಟೆಬಿಲೈಸ್ಡ್ ಸ್ಪೈಕ್ ಪ್ರೋಟೀನ್ ಕೂಡ ಇದು ಹೊಂದಿರತಕ್ಕಂಥದ್ದು. ಅಂದರೆ ಯಾವ ಪ್ರೋಟೀನ್ ಆಧಾರಿತವಾಗಿದೆ ಇದು ಅಂತ ಕೇಳ್ಬೋದು, ಸ್ಪೈಕ್ ಪ್ರೋಟೀನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ಸೊ ಇದು ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ, ಈ ಒಂದು ಕ್ವಶನ್ ಹಿಂದೂಸ್ತಾನ್ ಟೈಮ್ಸ್ ಪೇಪರ್ನ ಪ್ರಮುಖ ಮಾಹಿತಿಗಳಲ್ಲಿ ಒಂದಾಗಿತ್ತು. ಹಾಗಾದರೆ ಕ್ವಶನ್ ನೋಡಿ, 2022 ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಮುಂದಿನ 25 ವರ್ಷಗಳಲ್ಲಿ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡಲು ಡ್ಯಾಶ್ ಹೆಸರಿನ 5 ಸೂತ್ರಗಳನ್ನು ನರೇಂದ್ರ ಮೋದಿಯವರು ಹೇಳಿದ್ದಾರೆ, ಅಂದರೆ ಗುರಿಯನ್ನು ಹಾಕಿಕೊಂಡಿದ್ದಾರೆ. ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಪಂಚಪ್ರಾಣ್ ಅಂತ ಹೇಳ್ತೀವಿ. ನೋಡಿ, ಪಂಚಪ್ರಾಣ್ ಎಂಬತಕ್ಕಂಥದ್ದು 25 ವರ್ಷಗಳ ಅಂದರೆ 25 ವರ್ಷಗಳ ಕಳೆದ ಮೇಲೆ ಆವಾಗ ಭಾರತಕ್ಕೆ 100ನೇ ಸ್ವಾತಂತ್ರ್ಯ ದಿನಾಚರಣೆ ಆಗಿರುತ್ತದೆ. ಆವಾಗ ಭಾರತದಲ್ಲಿ 2047ನೇ ಇಸ್ವಿ ಆಗಿರುತ್ತದೆ.
ಈ ಕಾರಣದಿಂದಾಗಿಯೇ ಸೊ ಆ ಒಂದು 25ನೇ ವರ್ಷಕ್ಕೆ 5 ಸೂತ್ರಗಳನ್ನು ಇಲ್ಲಿ ಮಂಡಿಸಲಾಗಿದೆ ಈ ಒಂದು ಅಧಿವೇಶನದಲ್ಲಿ. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು. ಸೊ ಅದಕ್ಕೆ ಪಂಚಪ್ರಾಣ ಎಂಬತಕ್ಕಂಥ ಹೆಸರನ್ನು ಇಡಲಾಗಿದೆ. ಅವು ಯಾವುವು ಮತ್ತು ಇವರು ಭಾಷಣದಲ್ಲಿ ಏನೇನು ಹೇಳಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನೋಡೋಣ. ನೋಡಿ, ಮಾಹಿತಿಯ ಪ್ರಕಾರ ಏನು ಹೇಳಿದ್ದಾರೆ ಅಂದ್ರೆ, ಆನ್ ಇಂಡಿಪೆಂಡೆನ್ಸ್ ಡೇ PM ಮೋದಿ ಮೇಕ್ಸ್ 5 ಫ್ಲಡ್ಸ್ ಫಾರ್ ಇಂಡಿಯಾಸ್ ಫ್ಯೂಚರ್. ಸೊ ಏನಿದೆ ಈ ಫ್ಯೂಚರ್, ಏನೇನು ಅವರು ಘೋಷಣೆ ಮಾಡಿದರು ಅಂತ ನೋಡೋದಾದರೆ ನೋಡಿ, ಆಗಸ್ಟ್ 15, 2022ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆಯಿಂದ ಸತತ 9ನೇ ಬಾರಿಗೆ ರಾಷ್ಟ್ರಧ್ವಜವನ್ನು ಉದ್ದೇಶಿಸಿ ಮಾತನಾಡಿದರು. ನೋಡಿ, 9ನೇ ಬಾರಿಗೆ, ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, 88 ನಿಮಿಷಗಳ ಕಾಲ ಭಾಷಣ ಮಾಡಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅವರು ಏನೇನು ಇದು ಮಾಡಿ ಎಷ್ಟು ನಿಮಿಷ ಮಾಡಿದ್ದಾರೆ ಅಂತ ನೋಡಿ. ಅತಿ ಹೆಚ್ಚು ಯಾರು ಭಾಷಣ ಮಾಡಿದ್ದಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಈ ವರ್ಷ ಎಷ್ಟು ನಿಮಿಷ ಮಾಡಿದ್ದಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ, ಭಾರತವು 100ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವ ಮುಂದಿನ 25 ವರ್ಷಗಳಲ್ಲಿ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡಲು ಪಂಚಪ್ರಾಣ ಗುರಿಗಳನ್ನು ಅಂದರೆ 5 ಪರಿಹಾರಗಳು ಎಂಬತಕ್ಕಂಥ ಪ್ರಧಾನಮಂತ್ರಿಯವರು ಇಲ್ಲಿ ಘೋಷಿಸಿದ್ದಾರೆ. ಹಾಗಾದರೆ ಅಭಿವೃದ್ಧಿ ಹೊಂದಿದ ಭಾರತದ ಮಾನದಂಡಗಳು ನೋಡೋದಾದರೆ ನೋಡಿ, ಅಭಿವೃದ್ಧಿ ಹೊಂದಿದ ಭಾರತದ ಮಾನದಂಡಗಳೆಂದರೆ ಅಂದರೆ ಯಾವುದರಲ್ಲಿ ಭಾರತ ಅಭಿವೃದ್ಧಿ ಹೊಂದಿದೆ ಅಂತಕ್ಕಂಥದ್ದು, ಇದು ನಿಮಗೆ ಎಕ್ಸಾಮಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಅಭಿವೃದ್ಧಿ ಹೊಂದಿದ ಭಾರತದ ಮಾನದಂಡಗಳೆಂದರೆ ನೋಡಿ, ಸ್ವಚ್ಛತಾ ಅಭಿಯಾನದಲ್ಲಿ ಅಭಿವೃದ್ಧಿ ಹೊಂದಿದೆ, ಲಸಿಕೆಯಲ್ಲಿ ವಿಶ್ವದಲ್ಲೇ ಅಭಿವೃದ್ಧಿ ಹೊಂದಿದೆ, ಇನ್ನು ವಿದ್ಯುತ್ ಸಂಪರ್ಕದಲ್ಲಿ 100% ಸಾಧನೆ ಮಾಡಿದೆ, ಬಯಲು ಮುಕ್ತ ಶೌಚಾಲಯದಲ್ಲಿ 100% ಸಾಧನೆ ಮಾಡಿದೆ, ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಸೌರಶಕ್ತಿಯ ಬಳಕೆಯಲ್ಲಿ ವಿಶ್ವದಲ್ಲೇ ಚೀನಾವನ್ನು ಬಿಟ್ಟರೆ 2ನೇ ಸಾಧನೆ ಭಾರತದ್ದಿದೆ. ಸೊ ಈ ಮಾನದಂಡಗಳಲ್ಲಿ ಭಾರತ ವಿಶ್ವದಲ್ಲೇ ಮೊದಲ 2 ಸ್ಥಾನಗಳನ್ನು, ಮೊದಲ ಮತ್ತು 2ನೇ ಸ್ಥಾನಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಇವು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಎಕ್ಸಾಮಿಗೆ. ಓಕೆ, ಅದರ ಜೊತೆಗೆ ನೋಡಿ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಅವರು ಮಾತನಾಡುತ್ತಾ ಇದು ಗುಲಾಮಗಿರಿಯ ಚಿಂತನೆಯಿಂದ ಮುಕ್ತಿಯ ಉದಾಹರಣೆಯಾಗಿದೆ ಅಂತಕ್ಕಂಥ ಮಾಹಿತಿ ನೀಡಿದ್ದಾರೆ. ಅದರ ಜೊತೆಗೆ ಇವರು ತೆಗೆದುಕೊಂಡಿರ್ತಕ್ಕಂಥ 5 ನಿರ್ಣಯಗಳು ಏನು ಅಂದರೆ ಪಂಚಪ್ರಾಣ ಅಂತ ಹೇಳಿದ್ನಲ್ಲ, ಅವು ಏನು. ಒಂದನೇದಾಗಿ ನೋಡಿ ಏನಿದೆ ಅಂತ, ಅಭಿವೃದ್ಧಿ ಹೊಂದಿದ ಭಾರತದ ದೊಡ್ಡ ಸಂಕಲ್ಪಗಳು ಮತ್ತು ಸಂಕಲ್ಪದೊಂದಿಗೆ ಮುನ್ನಡೆಯಿರಿ. ನೋಡಿ, ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಮೂವ್ ಫಾರ್ವರ್ಡ್ ವಿತ್ ಬಿಗ್ಗರ್ ರಿಸಾಲ್ವ್ಸ್ ಅಂಡ್ ರಿಸಾಲ್ವ್ಸ್ ಆಫ್ ಎ ಡೆವಲಪ್ಡ್ ಇಂಡಿಯಾ ಅಂತ ಹೇಳ್ತೀವಿ. ಇನ್ನು 2ನೇದಾಗಿ ಗುಲಾಮಗಿರಿಯ ಎಲ್ಲ ಕುರುಹುಗಳನ್ನು ಅಳಿಸಿ ಹಾಕಿ. 3ನೇದಾಗಿ ಭಾರತದ ಪರಂಪರೆಯ ಬಗ್ಗೆ ಹೆಮ್ಮೆ ಪಡಬೇಕು. 4ನೇದಾಗಿ ಏಕತೆಯ ಬಲ. ಇನ್ನು 5ನೇದಾಗಿ ಪ್ರಧಾನಿ ಮತ್ತು ಮುಖ್ಯಮಂತ್ರಿಗಳು ಸೇರಿದಂತೆ ನಾಗರಿಕರ ಕರ್ತವ್ಯಗಳು. ಇವೆಲ್ಲ 5 ಪ್ರಮುಖ ಅವರು ಪಂಚಪ್ರಾಣ ಘೋಷಣೆ ಆಗಿದೆ. ಸೊ ಇಲ್ಲಿ 5 ನಂಬರ್ ಹಾಕೋದು ಮರೆತುಬಿಟ್ಟಿದ್ದೇನೆ. ಓಕೆ, 5 ಈ ಪ್ರಮುಖ ಮಾಹಿತಿಗಳಾಗಿವೆ. ಇವನ್ನ ನೆನ್ಪಿಟ್ಕೋಬೇಕು ಸ್ನೇಹಿತರ. ನೋಡಿ, PM ಪ್ರಕಾರ ಈ 5 ಸಂಕಲ್ಪಗಳು ಅಭಿವೃದ್ಧಿ ಹೊಂದಿದ ದೇಶಕ್ಕೆ 2047ರಲ್ಲಿ 100 ವರ್ಷಗಳ ಸ್ವಾತಂತ್ರ್ಯವನ್ನು ಆಚರಿಸುವ ಸಂದರ್ಭದಲ್ಲಿ ಮಹತ್ವದ್ದಾಗಿವೆ. ಈ 5 ಸಂಕಲ್ಪಗಳು ಪ್ರಧಾನಿಯವರ ವಿಶ್ವಗುರು ಭಾರತದ ಕನಸನ್ನು ಸಹ ಒಳಗೊಂಡಿದೆ. ಸ್ವಾತಂತ್ರ್ಯ ಬಂದು 100 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡಲು ಪ್ರಧಾನಿ ಮೋದಿ ಪ್ರಯತ್ನಿಸುತ್ತಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇಲ್ಲಿ ಲಭ್ಯವಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ, ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದಿರುವ ಇತ್ತೀಚೆಗೆ ಜಾರಿಗೆ ತಂದಿರುವ ಮುಖ ಗುರುತಿಸುವಿಕೆ ತಂತ್ರಜ್ಞಾನ ನೋಡಿ ಏನಿದೆ ಆಧರಿಸಿದ ವ್ಯವಸ್ಥೆ ಹೆಸರೇನು ನೋಡಿ, ಫೇಶಿಯಲ್ ರೆಕಗ್ನೈಸೇಷನ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಅದನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಸೊ ಯಾವುದು ಆ ಯೋಜನೆ ಅಂತಂದ್ರೆ ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಎ, ಡಿಜಿ ಯಾತ್ರಾ ಅಂತ ಹೇಳ್ತೀವಿ. ಅಂದರೆ ನೀವು ರೈಲಿನ ಪ್ರಯಾಣಿಕರಾಗಿರ್ಬೋದು ಅಥವಾ ಏರ್ಪೋರ್ಟ್ನ ಪ್ರಯಾಣಿಕರಾಗಿರ್ಬೋದು, ಯಾವುದೇ ಪ್ರಯಾಣಿಕರು ಅವರ ಫೇಸನ್ನು ರೆಕಗ್ನೈಸ್ ಮಾಡುವ ಉದ್ದೇಶದಿಂದಾಗಿ ತಂತ್ರಜ್ಞಾನವನ್ನು ಅಂದರೆ ಮುಖ ಗುರುತಿಸುವಿಕೆ ತಂತ್ರಜ್ಞಾನವನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಆ ಒಂದು ಯೋಜನೆಗೆ ಏನಂತ ಹೆಸರಿಡಲಾಗಿದೆ ಅಂತಂದರೆ ಡಿಜಿ ಯಾತ್ರಾ. ಓಕೆ, ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ದೆಹಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಕೇಂದ್ರದ ಡಿಜಿ ಯಾತ್ರಾ ಉಪಕ್ರಮವನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದೆ. ಆಗ ನೋಡಿ ಇಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಕೇಂದ್ರದ ಡಿಜಿ ಯಾತ್ರಾ ಉಪಕ್ರಮವನ್ನು ಪ್ರಾರಂಭಿಸಲು ಯಾವುದು ಮುಂದೆ ಬಂದಿದೆ ಅಂತಂದರೆ
ದೆಹಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಅಂತ ಹೇಳ್ತೀವಿ. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಡಿಜಿ ಯಾತ್ರಾ ಎಂಬುದು ಮುಖ ಗುರುತಿಸುವಿಕೆ ತಂತ್ರಜ್ಞಾನವನ್ನು ಆಧರಿಸಿದ ಪ್ರಯಾಣಿಕರ ಸಂಸ್ಕರಣಾ ವ್ಯವಸ್ಥೆಯಾಗಿದೆ. ಈ ತಂತ್ರಜ್ಞಾನದೊಂದಿಗೆ ಎಲ್ಲ ಚೆಕ್ ಪೋಸ್ಟ್ಗಳು ಮುಖ ಗುರುತಿಸುವಿಕೆ ವ್ಯವಸ್ಥೆಯನ್ನು ಆಧರಿಸಿ ಪ್ರಯಾಣಿಕರ ನಮೂದುಗಳನ್ನು ಸ್ವಯಂಚಾಲಿತವಾಗಿ ಪ್ರಕ್ರಿಯೆಗೊಳಿಸುತ್ತದೆ. ನೋಡಿ, ಅವರ ಪ್ರಯಾಣಿಕರ ನಮೂದುಗಳನ್ನು ಏನಿದೆ ಆ ಫೇಸನ್ನು ರೆಕಗ್ನೈಸ್ ಮಾಡೇ ಅದು ಪ್ರಕ್ರಿಯೆಗಳನ್ನು ಅದು ತನ್ನಷ್ಟಕ್ಕೆ ತಾನೇ ಪೂರ್ಣಗೊಳಿಸಿಬಿಡುತ್ತೆ. ಅಷ್ಟೊಂದು ತಂತ್ರಜ್ಞಾನ ಮುಂದುವರೆದಿರತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ, ಇದು ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನ ಮಾಹಿತಿಯಾಗಿದೆ. ನೋಡಿ, ಕೆಳಗಿನ ಯಾವ ಬ್ಯಾಂಕ್ ಇತ್ತೀಚೆಗೆ ಕರ್ನಾಟಕದಲ್ಲಿ ಸ್ಟಾರ್ಟಪ್ಗಳಿಗೆ ಭಾರತದ ಮೊದಲ ವಿಶೇಷ ಬ್ಯಾಂಕ್ ಶಾಖೆಯನ್ನು ತೆರೆಯುತ್ತಿದೆ? ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸ್ಟಾರ್ಟಪ್ಗಳಿಗೆ ಬೆಂಬಲವನ್ನು ನೀಡ್ತಕ್ಕಂಥ ಉದ್ದೇಶದಿಂದಾಗಿ ಭಾರತದಲ್ಲೇ ಮೊದಲ ಬಾರಿಗೆ ವಿಶೇಷ ಬ್ಯಾಂಕ್ ಶಾಖೆಯನ್ನು ಕರ್ನಾಟಕದಲ್ಲಿ ತೆರೆಯಲಾಗ್ತಾ ಇದೆ. ಏನಿದೆ ಈ ಒಂದು ಪೇಪರಲ್ಲಿ ಮಾಹಿತಿ ನೋಡಿ, SBI ಓಪನ್ಸ್ ಇಂಡಿಯಾಸ್ ಫಸ್ಟ್ ಇನ್ಕ್ಲೂಸಿವ್ ಬ್ಯಾಂಕ್ ಬ್ರಾಂಚ್ ಫಾರ್ ಸ್ಟಾರ್ಟಪ್ಸ್ ಇನ್ ಕರ್ನಾಟಕ. ಓಕೆ, ಸೊ ನೋಡಿ, ಈ ತರಹದ ಕ್ವಶನ್ಗಳು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ದೇಶದಲ್ಲೇ ಅತ್ಯುತ್ತಮ ಸ್ಥಾನ ಪಡೆದಿರುವ ರಾಜ್ಯ ಸ್ಟಾರ್ಟಪ್ಗಳಲ್ಲಿ ಪರಿಸರ ವ್ಯವಸ್ಥೆಯನ್ನು ಮತ್ತಷ್ಟು ಹೆಚ್ಚಿಸಲು ಮತ್ತು ಅವರಿಗೆ ಸಾಲ ಮತ್ತು ನಿಧಿಯನ್ನು ಪ್ರವೇಶಿಸಲು ಹೊಸ ಮಾರ್ಗಗಳನ್ನು ಸೃಷ್ಟಿಸಲು ಕರ್ನಾಟಕ ಸರ್ಕಾರ ಮತ್ತು SBI ನಡುವಿನ ಒಪ್ಪಂದದ ಅಡಿಯಲ್ಲಿ ಸ್ಟಾರ್ಟಪ್ಗಳಿಗಾಗಿ ಭಾರತದ ಮೊದಲ ಮೀಸಲಾದ ಶಾಖೆಯನ್ನು ಮಂಗಳವಾರ ಇಲ್ಲಿ ಉದ್ಘಾಟಿಸಲಾಗಿದೆ. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದೇನೆಂದರೆ ನೋಡಿ, ನಮ್ಮ ರಾಜ್ಯ ದೇಶದಲ್ಲೇ ಸ್ಟಾರ್ಟಪ್ಗಳ ಪರಿಸರ ಎಕೋಸಿಸ್ಟಮಲ್ಲಿ ಜಾರಿಗೆ ತರತಕ್ಕಂಥ ಒಂದು ಪ್ರವೃತ್ತಿಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ನಮ್ಮ ಕರ್ನಾಟಕ. ಈ ಒಂದು ಆಧಾರದ ಮೇಲೆ SBI ಇದು ಸ್ಟಾರ್ಟಪ್ಗಳಿಗೆ ಇನ್ನೂ ಹೆಚ್ಚಿನ ಬೆಂಬಲವನ್ನು ಒದಗಿಸುವ ಉದ್ದೇಶದಿಂದಾಗಿ ಭಾರತದಲ್ಲೇ ಮೊದಲ ಬಾರಿಗೆ ಇಲ್ಲಿ ಶಾಖೆಯನ್ನು ತೆರೆಯಲಾಗಿದೆ. ನೋಡಿ, ಆ ಶಾಖೆಗೆ ನಿಮಗೆ ಈ ಒಂದು ಸ್ಪೆಷಲಿಟಿ ಯೋಜನೆ ತಂದಿದೆ. ಇದಕ್ಕೆ ಅದು ಅತ್ಯಾಧುನಿಕ ಸೌಲಭ್ಯ ಅಂದರೆ ದಿ ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟಿ ಅಂತಕ್ಕಂಥ ಹೆಸರನ್ನು ನೀಡಿದೆ. ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ದಿ ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟಿ ಅಂತಕ್ಕಂಥದ್ದು ಕೆಳಗಿನ ಯಾವ ಬ್ಯಾಂಕ್ನ ಉಪಕ್ರಮವಾಗಿದೆ ಅಂತ ಕೇಳ್ಬೋದು, ಇಲ್ಲ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳ್ಬೋದು. ಓಕೆ, ಇಲ್ಲೇ ಅಂದರೆ ಯಾವ ಬ್ಯಾಂಕ್ ಮತ್ತು ಯಾವ ರಾಜ್ಯದ ನಡುವೆ ಒಪ್ಪಂದ ಏರ್ಪಟ್ಟಿದೆ ಇದರ ಬಗ್ಗೆ ಅಂತ ಕೇಳ್ಬೋದು. ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇದರ ಮುಂದಿನ ಶಾಖೆಗಳನ್ನು ನೋಡಿ ಗುರುಗ್ರಾಮ್ನಲ್ಲಿ ತೆರೆಯಲಾಗುವುದು ಮತ್ತು ಇದರ 3ನೇ ಶಾಖೆಯನ್ನು ಹೈದರಾಬಾದ್ನಲ್ಲಿ ತೆರೆಯಲಾಗುವುದು ಎಂಬತಕ್ಕಂಥ ಮಾಹಿತಿ ಕೂಡ ಇಲ್ಲಿ ಲಭ್ಯವಾಗಿದೆ. ನೋಡಿ, ಮೊದಲು ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಅವು ಆರಂಭವಾಗ್ತಾ ಇದೆ, ನಂತರ ಗುರುಗ್ರಾಮ್ನಲ್ಲಿ ಆರಂಭವಾಗ್ತಾ ಇದೆ, ತದನಂತರ ಹೈದರಾಬಾದ್ನಲ್ಲಿ ಈ ವಿಶೇಷ ಸ್ಟಾರ್ಟಪ್ಗಳಿಗೆ ಸಂಬಂಧಪಟ್ಟಂತೆ ಬ್ಯಾಂಕ್ಗಳನ್ನು SBI ಮಾಡ್ತಾ ಇದೆ. ಓಕೆ, ನೋಡಿ, ಈ ಮ್ಯೂಚುವಲ್ ಫಂಡ್ಗಳು ಮತ್ತು ಕಸ್ಟೋಡಿಯಲ್ ಸೇವೆಗಳು ಸಹ ಈ ಉಪಕ್ರಮಕ್ಕಾಗಿ SBI ಜೊತೆಗೆ ಕೈ ಜೋಡಿಸಿದೆ. ನೋಡಿ, ಈ ಡಿಸ್ಕ್ರಿಪ್ಷನ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. PSIಗೆ ಓದ್ತಕ್ಕಂಥವ್ರಿಗೂ ಮಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಹೇಳಿಕೆ ರೂಪದಲ್ಲಿ ಈ ಎಲ್ಲ ಪಾಯಿಂಟ್ಗಳು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಮ್ಯೂಚುವಲ್ ಫಂಡ್ಗಳು ಮತ್ತು ಕಸ್ಟೋಡಿಯಲ್ ಸೇವೆಗಳು ಸಹ ಈ ಉಪಕ್ರಮಕ್ಕಾಗಿ SBI ಜೊತೆ ಮಾದರಿಯಾಗಿದೆ. ಇದು ಸಂಪೂರ್ಣ ಪ್ರಾರಂಭಿಕ ಪರಿಸರ ವ್ಯವಸ್ಥೆಯ ಅಗತ್ಯಗಳನ್ನು ಬೆಂಬಲಿಸುತ್ತದೆ. ಮೇಯ್ನ್ ಆಗಿ ನೋಡಿ, ಪರಿಸರ ವ್ಯವಸ್ಥೆ ಇಲ್ಲಿ ಮುಖ್ಯವಾಗಿರುತ್ತದೆ ಸ್ನೇಹಿತರೆ. ಓಕೆ, ಇದು ಸಂಪೂರ್ಣ ಪ್ರಾರಂಭಿಕವಾಗಿ ಪರಿಸರ ವ್ಯವಸ್ಥೆಗೆ ಹೆಚ್ಚು ಆದ್ಯತೆಯನ್ನು ನೀಡ್ತಾ ಇದೆ ಈ ಸ್ಟಾರ್ಟಪ್. ಓಕೆ, SBI ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಯಾವುದರ ಮೇಲೆ? ಎಕೋಸಿಸ್ಟಮ್ ಮೇಲೆ ಹೆಚ್ಚಿನ ಪ್ರಭಾವ ಬೀರ್ತಾ ಇದೆ ಅದು. ಮತ್ತು ಇದರಲ್ಲಿ ಖಾಸಗಿ ಇಕ್ವಿಟಿ ಆಗಿರ್ಬೋದು, PE ಮತ್ತು ಒಂದು ಸಾಹಸೋದ್ಯಮ ಬಂಡವಾಳ VC ನಿಧಿಗಳ ಅಗತ್ಯತೆಗಳನ್ನು ಕೂಡ ಇಲ್ಲಿ ನೋಡಿಕೊಳ್ಳುತ್ತದೆ. ಕರ್ನಾಟಕ ಇನೋವೇಷನ್ ಮತ್ತು ಟೆಕ್ನಾಲಜಿ ಸೊಸೈಟಿ ಮತ್ತು ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ನಂತಹ ಕರ್ನಾಟಕ ಸರ್ಕಾರದ ಉಪಕ್ರಮಗಳೊಂದಿಗೆ ಇದು MOU ಅಂದರೆ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದೆ. ಅದರ ಅಡಿಯಲ್ಲಿ ಕರ್ನಾಟಕದ ಸಂಪೂರ್ಣ ಸ್ಟಾರ್ಟಪ್ ಪರಿಸರ ವ್ಯವಸ್ಥೆಗೆ ಬೆಂಬಲವನ್ನು ವಿಸ್ತರಿಸಿದೆ. ನೋಡಿ, ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಮಾಹಿತಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ, ಇಂಡಿಯಾ ಇಂಟರ್ನ್ಯಾಷನಲ್ ಸೀ ಫುಡ್ ಶೋ IISS. ನೋಡಿ, ಇಲ್ಲಿ ಇಂಡಿಯಾ ಇಂಟರ್ನ್ಯಾಷನಲ್ ಸೀ ಫುಡ್ ಅಂದರೆ ಸಮುದ್ರ ಆಹಾರ ಅಥವಾ ಸಮುದ್ರ ಆಹಾರ ಅಂತ ಹೇಳ್ತೀವಿ ಇದನ್ನ. ಸಮುದ್ರ ಆಹಾರ ಶೋ IISS ಯಾವುದು, ಎಲ್ಲಿ ನಡೆಯಲಿದೆ ಅಂತಂದರೆ
ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ, ಕಲ್ಕತ್ತಾ. ಕಲ್ಕತ್ತಾದಲ್ಲಿ ನಡೀತದೆ. ಏನು ಮಾಹಿತಿ ನೋಡಿ, 23ನೇ ಆವೃತ್ತಿಯ, ಎಷ್ಟನೇ ಆವೃತ್ತಿಯ? 23ನೇ ಆವೃತ್ತಿಯ ಇಂಡಿಯಾ ಇಂಟರ್ನ್ಯಾಷನಲ್ ಸೀ ಫುಡ್ ಶೋ ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಕೋಲ್ಕತ್ತಾದಲ್ಲಿ ನಡೆಯಲಿದೆ. ಸಮುದ್ರಾಹಾರ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ MPEAD, ಭಾರತೀಯ ಸಮುದ್ರಾಹಾರ ರಫ್ತುದಾರರ ಸಂಘ ಸಹಯೋಗದೊಂದಿಗೆ ಸಮುದ್ರಾಹಾರ ಪ್ರದರ್ಶನವನ್ನು ಆಯೋಜಿಸುತ್ತದೆ. 23ನೇ ಆವೃತ್ತಿಯಾಗಿದೆ. ಯಾವಾಗ ನಡೆಯಲಿದೆ ನೋಡಿ, ಮುಂದಿನ ವರ್ಷ ಫೆಬ್ರವರಿಯಲ್ಲಿ ನಡೆಯಲಿದೆ. ಇಲ್ಲಿ ಕೋಲ್ಕತ್ತಾದಲ್ಲಿ. ತುಂಬ ಇಂಪಾರ್ಟೆಂಟ್ ಆಗೋದು, ಯಾಕಂದರೆ ಯಾವ ವರ್ಷ ನಡೆಯಲಿದೆ 23ನೇ ಆವೃತ್ತಿ ಅಂತ ಕೇಳ್ಬೋದು. ಇಲ್ಲಾಂದರೆ ಯಾವ ತಿಂಗಳ, ಈ 2022 ಕೊಟ್ಟು ಕೆಳಗಿನ ಯಾವ ತಿಂಗಳಲ್ಲಿ ನಡೀತು ಅಂತ ಕೇಳಿ 4ನೇ ಆಪ್ಷನ್ ಮೇಲಿನ ಯಾವುದೂ ಅಲ್ಲ ಅಂತ ಕೇಳ್ಬೋದು. ಅದಕ್ಕೆ 23 ಎಂಬತಕ್ಕಂಥದ್ದು ನಿಮಗೆ ಮೈಂಡಲ್ಲಿ ಫಿಕ್ಸ್ ಆಗಿರಲಿ ಸ್ನೇಹಿತರೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಕೂಡ ದಿ ಹಿಂದೂ ಪೇಪರ್ನ ಮಾಹಿತಿಯಾಗಿದೆ. ನೋಡಿ, ಇತ್ತೀಚೆಗೆ ಯಾವ IITಯ ವಿಜ್ಞಾನಿಗಳು ಭಾರತದ ಮೊದಲ 3D ಮುದ್ರಿತ ಕಾರ್ನಿಯವನ್ನು ಅಭಿವೃದ್ಧಿಪಡಿಸಿದ್ದಾರೆ? ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2, ಹೈದರಾಬಾದ್ IIT. ಓಕೆ, ಇಲ್ಲಿ 3D ಮುದ್ರಿತ ಕಾರ್ನಿಯ ಎಲ್ಲಿರ್ತದೆ? ಕಣ್ಣಿನ ಒಳನೋಟಕ್ಕೆ ಬೆಳಕನ್ನು ಹಾದು ಹೋಗಲು ಬಿಡತಕ್ಕಂಥ ಪ್ರಮುಖ ಅಂಗವೇ ಕಾರ್ನಿಯ ಅಂತ ಹೇಳ್ತೇವೆ. ಈ ಕಾರ್ನಿಯ ಏನಿದೆ 3D ಮುದ್ರಿತ ಕೃತಕವಾಗಿ ಅಭಿವೃದ್ಧಿಪಡಿಸಿದ್ದಾರೆ ಸ್ನೇಹಿತರೆ. ಅಂದರೆ ಕೃತಕವಾಗಿರ್ತಕ್ಕಂಥ ಕಾರ್ನಿಯವನ್ನು ಅಭಿವೃದ್ಧಿಪಡಿಸಿದಂತಹ IIT ವಿಜ್ಞಾನಿಗಳು ಯಾರಂದರೆ ಅದು ಹೈದರಾಬಾದ್ IITಗಳು ಅಂತ ಹೇಳ್ತೀವಿ. ನೋಡಿ, ರಿಸರ್ಚರ್ಸ್ ಡೆವಲಪ್ 3D ಪ್ರಿಂಟೆಡ್ ಆರ್ಟಿಫಿಷಿಯಲ್ ಒಂದು ಕಾರ್ನಿಯ. ಆರ್ಟಿಫಿಷಿಯಲ್ ಕಾರ್ನಿಯ ಅಂದರೆ ನೋಡಿ, ಕೃತಕ ಕಾರ್ನಿಯವನ್ನು 3D ಪ್ರಿಂಟೆಡ್ ರೂಪದಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ IIT ಹೈದರಾಬಾದ್ನವರು. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ಇದು. ಇಲ್ಲಿ ನೀವು ಗಮನಿಸಬಹುದು. ನೋಡಿ ಏನಿದೆ ನೋಡಿ, ಭಾರತದಲ್ಲಿ ಮೊದಲ ಬಾರಿಗೆ ನಗರದ ಸಂಶೋಧಕರು ಕೃತಕ ಕಾರ್ನಿಯ. ಓಕೆ, ಇಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಆರ್ಟಿಫಿಷಿಯಲ್ ಕಾರ್ನಿಯ ಅಥವಾ ಕೃತಕ ಕಾರ್ನಿಯವನ್ನು 3D ಪ್ರಿಂಟ್ ಮಾಡಿ ಮೊದಲ ಕಣ್ಣಿಗೆ ಕಸಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಂಶೋಧಕರು ಮಾನವ ಧಾನಿ ಕಾರ್ನಿಯಲ್ ಅಂಗಾಂಶದಿಂದ 3D ಮುದ್ರಿತ ಕೃತಕ ಕಾರ್ನಿಯ ವನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಇಲ್ಲಿ ಇಂಗ್ಲೀಷಲ್ಲೂ ಕೊಟ್ಟಿದ್ದೇನೆ, ನೀವು ನೋಡ್ಕೋಬೋದು. ಈ ಕೃತಕ ಕಾರ್ನಿಯವನ್ನು ಮೊದಲು ಮೂಲದ ಕಣ್ಣಿಗೆ ಕಸಿ ಮಾಡಲಾಯಿತು. ಇಲ್ಲಿ ಪ್ರಮುಖ ಸಂಗತಿಗಳು ಏನಿದೆ ನೋಡಿ, ಹೈದರಾಬಾದ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೈದರಾಬಾದ್ ಮತ್ತು ಸೆಂಟರ್ ಫಾರ್ ಸೆಲ್ಯುಲಾಸ್ ಮತ್ತು ಮಾಲಿಕ್ಯುಲರ್ ಬಯಾಲಜಿ ಸಹಯೋಗದೊಂದಿಗೆ ಹೈದರಾಬಾದ್ನ LV ಪ್ರಸಾದ್ ಹೈ ಇನ್ಸ್ಟಿಟ್ಯೂಟ್ ಸಂಶೋಧಕರು ಈ ಯೋಜನೆಯನ್ನು ಕೈಗೊಂಡಿದ್ದರು. ಹಾಗಾದರೆ ಈ ಕೃತಕ ಕಾರ್ನಿಯ ಅಂದ್ರೇನು ನೋಡಿ, ಕೃತಕ ಕಾರ್ನಿಯವು ಸಂಪೂರ್ಣವಾಗಿ ನೈಸರ್ಗಿಕವಾಗಿದೆ. ಈ ಕೃತಕ ಕಾರ್ನಿಯ ಹೇಗೆ ನಿರ್ಮಾಣ ಮಾಡಿದ್ದಾರೆ ಮತ್ತು ಏನೇನೆಲ್ಲ ಸ್ಪೆಷಾಲಿಟಿ ಹೊಂದಿದೆ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ಎಕ್ಸಾಮಿಗೆ ನಿಮಗೆ. ನೋಡಿ, ಈ ಒಂದು ಕೃತಕ ಕಾರ್ನಿಯ ಸಂಪೂರ್ಣವಾಗಿ ನೈಸರ್ಗಿಕವಾಗಿದೆ ಮತ್ತು ಯಾವುದೇ ಸಂಶ್ಲೇಷಿತ ಘಟಕಗಳನ್ನು ಇದು ಹೊಂದಿಲ್ಲ. ಇದು ಪ್ರಾಣಿಗಳ ಅವಶೇಷಗಳಿಂದ ಮುಕ್ತವಾಗಿದೆ ಸ್ನೇಹಿತರೆ. ಅಂದರೆ ನೋಡಿ, ಯಾವುದೇ ಪ್ರಾಣಿಯ ಅವಶೇಷವನ್ನು ಇದು ಪಡೆದುಕೊಂಡಿಲ್ಲ. ಇದು ರೋಗಿಗಳ ಬಳಕೆಗೆ ಸುರಕ್ಷಿತವಾಗಿದೆ ಎಂದು ಕಂಡುಬಂದಿದೆ. ಈ ಕಾರ್ನಿಯವನ್ನು ಬಯೋಹಿಂಕ್ ಬಳಸಿ ಅಭಿವೃದ್ಧಿಪಡಿಸಲಾಗಿದೆ. ಇದು ಯುದ್ಧ ಸಂಬಂಧಿತ ಗಾಯಗಳ ಸಮಯದಲ್ಲಿ ಯಾವುದೇ ಸೋಂಕನ್ನು ಇದು ತಡೆಯಬಲ್ಲದಂತಹ ಶಕ್ತಿಯನ್ನು ಹೊಂದಿದೆ. ನೋಡಿ, ಈ ಕಾರ್ನಿಯವನ್ನು ಬಯೋಹಿಂಕ್ ಬಳಸಿ ಅಭಿವೃದ್ಧಿಪಡಿಸಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿರುತ್ತದೆ ನಿಮಗೆ. ಕಾರ್ನಿಯವು ಕಣ್ಣಿನ ಮುಂಭಾಗದ ಪದರವಾಗಿದೆ. ಇದು ಬೆಳಕನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಮತ್ತು ಒಂದು ಸ್ಪಷ್ಟ ದೃಷ್ಟಿಗೆ ಸಹಾಯ ಮಾಡುತ್ತದೆ. ಆದರೆ ಕಾರ್ನಿಯಲ್ ಪ್ರಪಂಚದಾದ್ಯಂತ ಕುರುಡುತನಕ್ಕೆ ಪ್ರಮುಖ ಕಾರಣವಾಗಿದೆ. ಅಂದರೆ ಕಾರ್ನಿಯಲ್ನ ಅತಿ ಹೆಚ್ಚು ಹಾನಿಯಿಂದಾಗಿ ಪ್ರಪಂಚದಾದ್ಯಂತ ಹೆಚ್ಚು ಕುರುಡುತನಕ್ಕೆ ಕಾರಣವಾಗಿದೆ. ಜಾಗತಿಕವಾಗಿ ಕಾರ್ನಿಯ ಒಂದರಿಂದಲೇ ಪ್ರತಿ ವರ್ಷ ನೋಡಿ 1.5 ಮಿಲಿಯನ್ ಕಾರ್ನಿಯಲ್ ಕುರುಡುತನದ ಹೊಸ ಪ್ರಕರಣಗಳು ವರದಿಯಾಗುತ್ತಿದೆ. ಹೀಗಾಗಿ ಕಾರ್ನಿಯಲ್ ಸ್ಕಾರಿಂಗ್ನಂತಹ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು 3D ಮುದ್ರಿತ ಕೃತಕ ಕಾರ್ನಿಯದ ಅಭಿವೃದ್ಧಿಯು ಮಹತ್ವದ್ದಾಗಿದೆ. ಇದೊಂದು ಮೈಲುಗಲ್ಲಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಮಂಥನ್ ಪ್ಲಾಟ್ಫಾರ್ಮ್ ನೋಡಿ, ಮಂಥನ್ ಪ್ಲಾಟ್ಫಾರ್ಮನ್ನು ಕೇಂದ್ರ ಸರ್ಕಾರ ಕೆಳಗಿನ ಯಾವುದರ ಅಭಿವೃದ್ಧಿಗಾಗಿ ಆಯೋಜನೆ ಮಾಡಿದೆ? ನೋಡಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಕ್ವಶನ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಅಂದರೆ
ಆರ್ ಅಂಡ್ ಡಿ. ಸುಮಾರು ಸರಿ ಕೇಳಿರ್ಬೋದು ಈ ಪದ ನೀವು. ಆರ್ ಅಂಡ್ ಡಿ ಇದು ವಿಶ್ವಸಂಸ್ಥೆಯ 17 ಸುಸ್ಥಿರ ಗುರಿಗಳಿದೆ, ಗೊತ್ತಾ ನಿಮಗೆ? 17 ಸುಸ್ಥಿರ ಗುರಿಗಳಲ್ಲಿ ಈ ಆರ್ ಅಂಡ್ ಡಿ ಕೂಡ ಒಂದಾಗಿದೆ. ಇತ್ತೀಚೆಗೆ ವಿಶ್ವಸಂಸ್ಥೆ ಬಿಡುಗಡೆ ಮಾಡಿತ್ತು. ಅಂದರೆ ಆರ್ ಅಂಡ್ ಇ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂತೆ ಭಾರತದ ಸಾಧನೆ ಎಷ್ಟಿದೆ ಅಂತ, ಕಳಪೆ ಸಾಧನೆಯನ್ನು ಭಾರತ ಅಲ್ಲಿ ಒಳಗೊಂಡಿತ್ತು. ಅಂದರೆ 2022ನೇ ಸಾಲಿನಲ್ಲಿ ಭಾರತ ಸಂಶೋಧನೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ ಎಂಬತಕ್ಕಂಥ ಮಾಹಿತಿಯನ್ನು ವಿಶ್ವಸಂಸ್ಥೆ ತನ್ನ ವರದಿಯಲ್ಲಿ ಬಿಡುಗಡೆ ಮಾಡಿತ್ತು. ಆ ವರದಿಯನ್ನು ಆಧರಿಸಿ ಈಗ ಮಂಥನ್ ಪ್ಲಾಟ್ಫಾರ್ಮ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಈ ಪ್ಲಾಟ್ಫಾರ್ಮ್ ರಿಸರ್ಚ್ ಅಂದರೆ ಸಂಶೋಧನೆ ಮತ್ತು ಅಭಿವೃದ್ಧಿ ಅಂತ ಹೇಳ್ತೀವಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಇದನ್ನು ಭಾರತದಲ್ಲಿ ಇನ್ಕ್ರೀಸ್ ಮಾಡಲು ಜಾರಿಗೆ ತಂದಿರತಕ್ಕಂಥದ್ದು. ನೋಡಿ ಏನಿದೆ ಮಾಹಿತಿ. ಭಾರತದಲ್ಲಿ ತಂತ್ರಜ್ಞಾನ ಆಧಾರಿತ ಸಾಮಾಜಿಕ ಪ್ರಭಾವದ ಆವಿಷ್ಕಾರಗಳು ಮತ್ತು ಪರಿಹಾರಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಉದ್ಯಮ ಮತ್ತು ಸಂಶೋಧನಾ ಸಂಸ್ಥೆಗಳ ನಡುವಿನ ಸಹಯೋಗವನ್ನು ನಡೆಸಲು ಸರ್ಕಾರ ಆಗಸ್ಟ್ 16, 2022ರಂದು ಮಂಥನ್ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದೆ. ಮಂಥನ್ ಪ್ಲಾಟ್ಫಾರ್ಮ್ ನೋಡಿ, ಇದು UN ಅಂದರೆ ಯುನೈಟೆಡ್ ನೇಷನ್ ಅಂದರೆ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿಗಳಿಗೆ ಸರ್ಕಾರದ ಬದ್ಧತೆಗೆ ಸಾಕ್ಷಿಯಾಗಿದೆ. ಇದು ನಾನು ಹೇಳಿದ್ದೆ ನಿಮಗೆ, ಆರ್ ಅಂಡ್ ಡಿ ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ವಿಭಾಗದಲ್ಲಿ ಭಾರತ ಕಳಪೆ ಸಾಧನೆಯನ್ನು ತೋರಿಸಿತ್ತು ಅಂತ ಪ್ರಜಾವಾಣಿ ಪೇಪರಲ್ಲಿ ಕೊಟ್ಟಿದ್ದರು. ಆಲ್ರೆಡಿ ಅದರ ಬಗ್ಗೆ ನಿಮಗೆ ಈ ಒಂದು ತಿಂಗಳ ಹಿಂದೆಯೇ ಅದರ ಬಗ್ಗೆ ನಾನು ನಿಮ್ಮ ಮುಂದೆ ಡಿಸ್ಕಸ್ ಮಾಡಿದ್ದೆ ಸುಮಾರು ನಿಮಿಷಗಳ ಕಾಲ. ನೋಡಿ, ಇದು NSEIT ಇಂದ ನಡೆಸಲ್ಪಡುತ್ತದೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಈ ಒಂದು ಮಂಥನ್ ಪ್ಲಾಟ್ಫಾರ್ಮ್ ಯಾವ ಒಂದು ಸಂಸ್ಥೆಯಿಂದ ನಡೆಸಲ್ಪಡುತ್ತದೆ ಅಂತ ಅಂದರೆ NSEIT ಇಂದ ನಡೆಸಲ್ಪಡುತ್ತದೆ. ಮತ್ತು ಪ್ರಧಾನ ವೈಜ್ಞಾನಿಕ ಸಲಹೆಗಾರರ ಆಗಿರೋ PSA ಕಚೇರಿಯಿಂದ ನೇತೃತ್ವವನ್ನು ವಹಿಸುತ್ತದೆ. ನೋಡಿ, ಯಾವುದು ನಡೆಸುತ್ತದೆ ಮತ್ತು ಯಾವುದು ನೇತೃತ್ವ ವಹಿಸುತ್ತದೆ ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮಂಥನ್ ಪ್ಲಾಟ್ಫಾರ್ಮ್ನ ಪ್ರಾರಂಭವು ಭಾರತದ 75 ವರ್ಷಗಳ ಸ್ವಾತಂತ್ರ್ಯವನ್ನು ಸ್ಮರಿಸುತ್ತದೆ ಮತ್ತು ಭಾರತೀಯ ಮತ್ತು ವಿಶ್ವದ ಸಮುದಾಯಗಳನ್ನು ಭಾರತದ ತಂತ್ರಜ್ಞಾನ ಕ್ರಾಂತಿಗೆ ಹತ್ತಿರ ತರಲು ಅವಕಾಶವನ್ನು ಒದಗಿಸುತ್ತದೆ. ನೋಡಿ, NSEIT ಬಗ್ಗೆ ಅಂದರೆ ನಾನು ಮೇಲೆ ಹೇಳಿದೆ ಏನು, ಅದರ ನೇತೃತ್ವವನ್ನು ಅದನ್ನು ಯಾವುದು ಪ್ರಾರಂಭಿಸುತ್ತದೆ ಅಂತ. ಇಲ್ಲಿ ನೋಡ್ಕೋಬೋದು ನೀವು, ಇಲ್ಲಿರ್ತಕ್ಕಂಥದ್ದು ನೋಡಿ, ಇಲ್ಲಿ ಯಾವುದು NSEIT ಇಂದ ಇದು ನಡೆಸಲ್ಪಡುತ್ತದೆ. ಆ ಒಂದು ಉದ್ದೇಶದಿಂದಾಗಿ ಇದರ ಬಗ್ಗೆ ನಾವು ನೋಡೋದಾದರೆ ನೋಡಿ, NSEIT ಭಾರತದ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರದ 100% ಅಂಗಸಂಸ್ಥೆಯಾಗಿದ್ದು, ಇದು ಡಿಜಿಟಲ್ ಆಟೋಮೇಷನ್, ಸೈಬರ್ ಸುರಕ್ಷತೆ, ಡೇಟಾ ಅನಾಲಿಟಿಕ್ಸ್ ಮತ್ತು ತಂತ್ರಜ್ಞಾನ ಸಕ್ರಿಯಗೊಳಿಸುವ ಸೇವೆಗಳ ಶ್ರೇಣಿಯನ್ನು ಒದಗಿಸುವ ಜಾಗತಿಕ ತಂತ್ರಜ್ಞಾನ ಉದ್ಯಮವಾಗಿದೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಈ ಒಂದು ಕ್ವಶನ್ ದಿ ಎಕನಾಮಿಕ್ಸ್ ಟೈಮ್ಸ್ ಪೇಪರ್ನ ಮಾಹಿತಿಯಾಗಿದೆ. ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯದಲ್ಲಿ ಮೆಡಿಸಿನ್ ಫ್ರಮ್ ದ ಸ್ಕೈ ಪ್ರಾಜೆಕ್ಟ್ ಅಂತ ಹೇಳಿದೆ. ನೋಡಿ, ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಇದು ಮೆಡಿಸಿನ್ ಫ್ರಮ್ ದ ಸ್ಕೈ ಪ್ರಾಜೆಕ್ಟ್. ಇಲ್ಲಿ ಇಂಗ್ಲೀಷಲ್ಲಿ ಕೂಡ ನೀವು ನೋಡ್ಕೊಂಡು ಬರ್ಕೊಂಬಿಡಿ. ಇದನ್ನು ಕೂಡ ಮೆಡಿಸಿನ್ ಫ್ರಮ್ ದ ಸ್ಕೈ ಪ್ರಾಜೆಕ್ಟನ್ನು ಆಗಸ್ಟ್ 15, 2022ರಂದು ಯಶಸ್ವಿಯಾಗಿ ಅನಾವರಣಗೊಳಿಸಲಾಯಿತು. ಯಾವ ಕೆಳಗಿನ ರಾಜ್ಯ ಅಂತಂದರೆ ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶದಲ್ಲಿ ಈ ಒಂದು ಯೋಜನೆ ಜಾರಿಗೆ ತರಲಾಗಿದೆ. ನೋಡಿ, ಪೇಪರಲ್ಲಿ ಇದ್ರ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ರು ಅಂತ ನೋಡೋದಾದರೆ, ಇಂಡಿಯಾ ಇನ್ವಾಯ್ಲ್ಸ್ ಪ್ಲಾಟ್ಫಾರ್ಮ್ ಫಾರ್ ಬೆಟರ್ ಫ್ರೆಂಡ್ಸ್, ಇಲ್ಲಿ ಆರ್ ಅಂಡ್ ಡಿ ಅಂದರೆ ಮೇಲಿನ ಕ್ವಶನ್ಗೆ ನಾನು ಕೆಳಗಡೆ ಒಂದು ಪೇಪರ್ ಕಟ್ಟಿಂಗನ್ನು ಹಾಕ್ಬಿಟ್ಟಿದ್ದೀನಿ. ಈ ಒಂದು ಪೇಪರ್ ಕಟ್ಟಿಂಗನ್ನು ನೋಡೋಣ. ಇದು ಆರ್ ಅಂಡ್ ಡಿಗೆ ಸಂಬಂಧಪಟ್ಟಿದೆ. ಇದು ಬಿಟ್ಟಾಕಿ ನೋಡಿ, ಆ ವಿವರಣೆಯಲ್ಲಿ ಏನಿದೆ ಅಂತ ನೋಡೋದಾದರೆ ನೋಡಿ, ಅರುಣಾಚಲ ಪ್ರದೇಶದಲ್ಲಿ ಮೆಡಿಸಿನ್ ಫ್ರಮ್ ದ ಸ್ಕೈ ಪ್ರಾಜೆಕ್ಟನ್ನು ಆಗಸ್ಟ್ 15, 2022ರಂದು ಯಶಸ್ವಿಯಾಗಿ ಅನಾವರಣಗೊಳಿಸಲಾಯಿತು. ಡ್ರೋನ್ ಸೇವೆಯ ಮೊದಲ ವಿಮಾನವನ್ನು ಸೆಪ್ಪಾದಿಂದ ಪೂರ್ವ ಕಮೆಂಗ್ ಜಿಲ್ಲೆಯ ಚೊಯಾಂಗ್ ತಾಗೋಗೆ ಸಾಗಿಸಲಾಯಿತು. ಈ ಯೋಜನೆಯು ಭಾರತವನ್ನು ವಿಶ್ವದ ಡ್ರೋನ್ ಹಬ್ ಆಗಿ ಪರಿವರ್ತಿಸುವ ಪ್ರಧಾನಮಂತ್ರಿಯವರ ದೃಷ್ಟಿಕೋನದಿಂದ ಪ್ರೇರೇಪಿತವಾಗಿದೆ. ಓಕೆ, ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ನೋಡಿ, ವಿಶ್ವದ ಡ್ರೋನ್ ಹಬ್ ಆಗಿ ಭಾರತವನ್ನು ಮಾರ್ಪಾಡು ಮಾಡುವ ಉದ್ದೇಶವನ್ನು ಈ ಒಂದು ಪ್ರಾಜೆಕ್ಟ್ ಒಳಗೊಂಡಿದೆ.
ಹಾಗಾದರೆ ಈ ಒಂದು ಯೋಜನೆಯ ಮುಖ್ಯಾಂಶಗಳನ್ನು ನೀವು ಗಮನಿಸಿ ನೋಡಿ. ಅರುಣಾಚಲ ಪ್ರದೇಶದಲ್ಲಿ ಮೆಡಿಸಿನ್ ಫ್ರಮ್ ದ ಸ್ಕೈ ಪ್ರಾಜೆಕ್ಟ್ ಸೇರಿದಂತೆ ಆರೋಗ್ಯ, ಕೃಷಿ ಮತ್ತು ವಿಪತ್ತು ನಿರ್ವಹಣೆಯಲ್ಲಿ ಡ್ರೋನ್ಗಳನ್ನು ಬಳಸುವ ಪ್ರಾಯೋಗಿಕ ಯೋಜನೆಯನ್ನು ವರ್ಲ್ಡ್ ಎಕನಾಮಿಕ್ ಫೋರಮ್ WEF ಸಹಯೋಗದೊಂದಿಗೆ ಕೈಗೊಳ್ಳಲಾಗಿದೆ. ನೋಡಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಯಾವುದರ ಸಹಯೋಗದೊಂದಿಗೆ ಕೈಗೊಳ್ಳಲಾಗಿದೆ ಅಂತಂದರೆ ವರ್ಲ್ಡ್ ಎಕನಾಮಿಕ್ ಫೋರಮ್ 2022ರಲ್ಲಿ ಎಲ್ಲಿ ನಡೀತಿದ್ರ ಒಂದು ಸಭೆ ದಾವೂಸ್ನಲ್ಲಿ ನಡೆದಿತ್ತು ಅಲ್ವಾ. ಸೊ ಅದರ ಒಂದು ಸಹಯೋಗದೊಂದಿಗೆ ಅರುಣಾಚಲ ಪ್ರದೇಶ ಭಾರತದಲ್ಲಿ ಈ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಲು ಯೋಜನೆಯನ್ನು ಕೈಗೊಂಡಿದೆ. ನೋಡಿ, ಈ ಮೆಡಿಸಿನ್ ಫ್ರಮ್ ದ ಸ್ಕೈ ಪ್ರಾಜೆಕ್ಟ್ಗೆ ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ USAID ನಿಂದ ಹಣ ನೀಡಲಾಗಿದೆ. ಹಣ ಯಾವುದರಿಂದ ನೀಡಲಾಗಿದೆ ಮತ್ತು ಬೆಂಗಳೂರಿನಲ್ಲಿರುವ ಸ್ಟಾರ್ಟಪ್ ಆಗಿರುವ ರೆಡ್ ವಿಂಗ್ ಲ್ಯಾಬ್ಸ್ ಇದನ್ನು ಅನುಷ್ಠಾನಗೊಳಿಸಿದೆ. ಓಕೆ, ಅನುಷ್ಠಾನಗೊಳಿಸಿರುವುದು ಅದು ಬೆಂಗಳೂರಿನ ಸ್ಟಾರ್ಟಪ್ ಆಗಿರುವ ರೆಡ್ ವಿಂಗ್ ಲ್ಯಾಬ್ಸ್ ಇದನ್ನು ಅನುಷ್ಠಾನಗೊಳಿಸಿದೆ. ಓಕೆ ಫ್ರೆಂಡ್ಸ್, ನೋಡಿ PDF ಅವೈಲೇಬಲ್ ಇದೆ. ಸೊ ಬೇಕಾದಂಥವರು ಕಾಂಟ್ಯಾಕ್ಟ್ ಮಾಡಿ ನನ್ನ ಹತ್ರ PDF ಪರ್ಚೇಸ್ ಮಾಡ್ಬೋದು. ಸೊ ಒಂದು PDF ಅಂದರೆ ಒಂದು ಮಂತಿಗೆ ನಾನು ದಿನಕ್ಕೆ 2 ವಿಡಿಯೋ ಮಾಡ್ತೀನಿ. 1 ಮಂತಿಗೆ 60 ವಿಡಿಯೋ ಆಗುತ್ತದೆ. ಸೊ ಅದರ ಎಲ್ಲ PDF ಸಂಬಂಧಪಟ್ಟಂತೆ 1 ಮಂತಿಗೆ 1 PDF ನಾನು ಏನು ಇಲ್ಲಿ ಮಾಡ್ತೀನಿ ಸೇಮ್ ಅದರಲ್ಲೇ ಮಾಹಿತಿ ಎಲ್ಲ ಒಳಗೊಂಡಿರುತ್ತದೆ. ಸೊ 1 ಮಂತ್ PDF ಬಂದುಬಿಟ್ಟು ನಿಮಗೆ 30 ರೂಪೀಸ್ ಪ್ರೈಸ್ ಆಗಿರುತ್ತದೆ. ನನ್ನ ಹತ್ರ 2021 ಆಗಸ್ಟಿಂದ 2022 ಜುಲೈವರೆಗೂ ಈಗ ಪ್ರೆಸೆಂಟ್ಲಿ ಇದೆ. ಸೊ ಟೋಟಲ್ ಬೇಕು ಅಂದರೂ ಕೂಡ 200 ರೂಪೀಸ್ ಆಗಿರುತ್ತದೆ. ನೀವು ಜನವರಿ ಟು ಜುಲೈ ಮಂತು ಅಂದರೆ ಪರ್ ಮಂತ್ ನಿಮಗೆ 30 ರೂಪೀಸ್ ಹಿಡಿದ್ರೂ 500 ಹತ್ತತ್ರಕ್ಕೆ ರೀಚ್ ಆಗುತ್ತೆ. ಸೊ ಆದರೂ ಓದ್ಕೊಳೋಂಥ ವಿದ್ಯಾರ್ಥಿಗಳಾಗಿರುವುದರಿಂದ ಕೇವಲ 200 ರೂಪಾಯಿಗೆ 1 ವರ್ಷದ ಸರಿಸುಮಾರು ಅದು 12 ತಿಂಗಳ PDF ನಿಮಗೆ ಕೇವಲ 200 ರೂಪಾಯಿಗೆ ನಾನು ಕೊಡ್ತೀನಿ. ಬೇಕಾದವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಇಲ್ಲಿ ಮೇಲೆ ಕಾಣಿದಿರ್ತಕ್ಕಂಥ ನಂಬರಿಗೆ ವಾಟ್ಸಪ್ ಮಾಡಿ.